ನ್ಯಾಯಸಮ್ಮತ ಚುನಾವಣೆಗಾಗಿ ಒತ್ತಾಯಿಸಿ ರಾಷ್ಟ್ರೀಯ ವಿರೋಧ ಪಕ್ಷವೊಂದು ರ್ಯಾಲಿಯನ್ನ ನಡೆಸಬೇಕಾದಂತಹ ಅನಿವಾರ್ಯತೆ ಯಾಕೆ ಬಂದಿದೆ? ಮತದಾರರ ಪಟ್ಟಿಗಳಲ್ಲಿ ಒಂದೇ ಹೆಸರು ನೂರಾರು ಬಾರಿ ಕಾಣಿಸಿಕೊಂಡಾಗ ಮತ್ತೆ ವಿದೇಶಿ ವ್ಯಕ್ತಿಗಳು ಆ ಒಂದು ಪಟ್ಟಿಯಲ್ಲಿದ್ದಾಗ ಚುನಾವಣಾ ಆಯೋಗ ಸ್ಪಷ್ಟ ಉತ್ತರವನ್ನ ನೀಡದೇ ಇದ್ದದ್ದು ಯಾಕೆ? ಚುನಾವಣಾ ಆಯೋಗದ ನಿರಂತರ ಮೌನ ಎಲ್ಲಿಯವರೆಗೆ ಇದೇ ರೀತಿ ಮುಂದುವರಿಯುತ್ತೆ? ಪ್ರತಿಯೊಂದು ಮತವನ್ನು ಕೂಡ ರಕ್ಷಿಸಿದ್ದಕ್ಕಾಗಿ ಒಮ್ಮೆ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಂತಹ ಆಯೋಗ ಇವತ್ತ್ಯಾಕೆ ಗಂಭೀರ ಆರೋಪಗಳನ್ನ ಎದುರಿಸ್ತಾ ಪಾರದರ್ಶಕತೆಯನ್ನ ಮರೆಮಾಚ್ತಾ ಇದೆ? ಚುನಾವಣಾ ಪ್ರಕ್ರಿಯೆ ನಿಜವಾಗಿಯೂ ಶುದ್ಧವಾಗಿದ್ರೆ ಪರಿಶೀಲನೆಗಾಗಿ ಆಕ್ರಮಣಕಾರಿ ರೀತಿಯಲ್ಲಿ ಒತ್ತಾಯಿಸುವಂತ ಅಗತ್ಯ ಬರ್ತಿತ್ತಾ? ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ನಡೆಸಿದಂತಹ ರ್ಯಾಲಿಯ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ರ್ಯಾಲಿಯನ್ನ ನಡೆಸಿತು. ಈ ರೀತಿ ವಿರೋಧ ಪಕ್ಷ ಮುಕ್ತ ಮತ್ತೆ ನ್ಯಾಯಸಮ್ಮತ ಚುನಾವಣೆಗಾಗಿ ಒತ್ತಾಯಿಸಿ ರಾಮ್ಲೀಲಾ ಮೈದಾನದಲ್ಲಿ ರ್ಯಾಲಿಯನ್ನ ನಡೆಸಬೇಕಾಯಿತು ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಕುಸಿದಿದೆಯಾ? ನರೇಂದ್ರ ಮೋದಿ ಅವರು ಒಂದೇ ಒಂದು ಚುನಾವಣೆಯಲ್ಲಾದ್ರೂ ಮುಕ್ತ ಮತ್ತೆ ನ್ಯಾಯಸಮ್ಮತ ರೀತಿಯಲ್ಲಿ ಹೋರಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಒತ್ತಾಯ ಮಾಡಿದ್ರು. ಮತಗಳ್ಳತನದ ಮೂಲಕ ಚುನಾವಣೆಗಳನ್ನ ಗೆಲ್ಲಲಾಗ್ತಾ ಇದೆ ಅಂತ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರಿಗೆ ಗೊತ್ತಿದೆ. ಮತ್ತೆ ಈಗ ಅದು ದೇಶಕ್ಕೂ ಕೂಡ ಗೊತ್ತಾಗಿದೆ. ಚರ್ಚೆಗಾಗಿ ಲೋಕಸಭೆಯಲ್ಲಿ ಅಮಿತ್ ಶಾ ಅವರಿಗೆ ರಾಹುಲ್ ಗಾಂಧಿ ಅವರು ಚರ್ಚೆಗೆ ಸವಾಲನ್ನ ಹಾಕಿದಾಗ ಅವರು ನಡುಗಿ ಹೋದ್ರು. ರಾಮ್ಲೀಲಾ ಮೈದಾನದಲ್ಲಿ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಗೌರವ್ ಗೊಗೊಯ್ ಮತ್ತೆ ಸಚಿನ್ ಪೈಲಟ್ ಅವರ ಭಾಷಣಗಳು ಪ್ರಖರವಾಗಿವೆ. ರಾಹುಲ್ ಗಾಂಧಿ ಅವರು ರಾಮ್ಲೀಲಾ ಮೈದಾನದಲ್ಲಿ ಮೋಹನ್ ಭಾಗವತ್ ಅವರನ್ನ ಗುರಿಯಾಗಿಸಿದ್ರು. ರಾಹುಲ್ ಗಾಂಧಿ ತಮ್ಮ ಭಾಷಣವನ್ನ ಮೋಹನ್ ಭಾಗವತ್ ಅವರ ಹೇಳಿಕೆಯೊಂದಿಗೆ ಪ್ರಾರಂಭ ಮಾಡಿದ್ರು. RSS ಮತ್ತೆ ಬಿಜೆಪಿ ಹೇಗಾದ್ರೂ ಸರಿ ಒಟ್ನಲ್ಲಿ ಅಧಿಕಾರ ಗಳಿಸಬೇಕು ಅನ್ನೋದ್ರಲ್ಲಿ ಮಾತ್ರನೇ ಆಸಕ್ತಿ ಅಂತ ಹೇಳಿದ್ರು. ಅವರು ಇನ್ನು ಮುಂದೆ ಸತ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದಿಲ್ಲ. ಮೋಹನ್ ಭಾಗವತ್ ಅವರ ಪ್ರಕಾರ ಜಗತ್ತು ಸತ್ಯವನ್ನ ಅಲ್ಲ ಶಕ್ತಿಯನ್ನ ನೋಡುತ್ತೆ. ಯಾರಿಗೆ ಅಧಿಕಾರ ಇದೆಯೋ ಅವರನ್ನ ಗೌರವಿಸಲಾಗುತ್ತೆ. ಇದು ಮೋಹನ್ ಭಾಗವತ್ ಅವರ ಚಿಂತನೆ. ಇದು RSS ನ ಸಿದ್ಧಾಂತ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಭಾಗವತ್ ಸತ್ಯಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾರೆ, ಅಧಿಕಾರ ಮುಖ್ಯ ಅಂತ ಹೇಳ್ತಾರೆ. ಇದು ಭಾರತದಲ್ಲಿ ನಡೀತಾ ಇರುವಂತಹ ಯುದ್ಧ. ಸತ್ಯ ಮತ್ತೆ ಸುಳ್ಳಿನ ನಡುವೆ ಯುದ್ಧ ಇದೆ ಅಂತ ಅವ್ರು ಹೇಳಿದ್ರು. भाई और बहनों, मैं कांग्रेस पार्टी के कार्यकर्ताओं को दिल से धन्यवाद करना चाहता हूं. इस देश में दो विचारधाराओं की लड़ाई है. एक RSS की विचारधारा जो मोहन भागवत जी ने कहा, जो सत्य के खिलाफ है और सत्ता के लिए कुछ भी कर सकती है, और दूसरी हमारी विचारधारा, आपकी DNA, आपके खून की विचारधारा, सत्य की विचारधारा, अहिंसा की विचारधारा. और आप बिना डरे धूप में, आंधी में, तूफान में, बारिश में आप कांग्रेस पार्टी की विचारधारा के लिए लड़ते हो. जैसे आपके DNA में सत्य है, वैसे उनके DNA में असत्य और वोट चोरी है. भाई और बहनों, आप घबराओ मत, आप घबराओ मत. अंत में इस देश में सत्य की जीत होगी और सत्य से हम नरेंद्र मोदी और अमित शाह और RSS की सरकार को हटाएंगे. ಈ ಹಂತದಿಂದಾನೇ ನಾವು ಸತ್ಯದ ಹಿಂದೆ ನಿಂತು ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರ RSS ಸರ್ಕಾರವನ್ನ ದೇಶದಿಂದ ಕಿತ್ತೊಗಿತೀವಿ. ಇದು ನಾವು ನಿಮಗೆ ನೀಡುವಂತ ಭರವಸೆ ಅಂತ ಹೇಳಿದ್ರು. ಬಿಜೆಪಿಯವರು ಮತಗಳನ್ನ ಕದಿತಾರೆ, ಅವರಿಗೆ ಸತ್ಯ ಮುಖ್ಯ ಅಲ್ಲ, ಅಧಿಕಾರ ಅತ್ಯಗತ್ಯ. ಮತ್ತೆ ಅವರು ಬಲ ಪ್ರಯೋಗದ ಮೂಲಕ ಅಧಿಕಾರವನ್ನ ಹಿಡಿಯೋದಕ್ಕೆ ನೋಡ್ತಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಹರಿಯಾಣ ಮತದಾರರ ಪಟ್ಟಿಯ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ರು. ಬ್ರೆಜಿಲ್ನ ಮಹಿಳೆಯ ಫೋಟೋ 22 ಬಾರಿ ಅದು ಹೇಗೆ ಕಾಣಿಸ್ಕೊಳ್ತು? ಒಂದೇ ಬೂತ್ ನಲ್ಲಿ ಮಹಿಳೆಯ ಹೆಸರು 200 ಬಾರಿ ಹೇಗೆ ಕಾಣಿಸ್ಕೊಳ್ತು? ಚುನಾವಣಾ ಆಯೋಗ ಇನ್ನೂ ಕೂಡ ಈ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ನೀಡಿಲ್ಲ ಅಂತ ಅವ್ರು ಹೇಳಿದ್ರು. ಚುನಾವಣಾ ಆಯೋಗ ಬಿಜೆಪಿ ಸರ್ಕಾರದ ಸಹಯೋಗದೊಂದಿಗೆ ಕೆಲಸ ಮಾಡ್ತಾ ಇದೆ. ಮತ್ತೆ ಮೋದಿ ಚುನಾವಣಾ ಆಯುಕ್ತರಿಗಾಗಿನೇ ಕಾನೂನನ್ನ ಬದಲಾಯಿಸಿದ್ರು. ಚುನಾವಣಾ ಆಯುಕ್ತರು ಏನೇ ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಆಗದ ಹಾಗೆ ಕಾನೂನನ್ನ ತರಲಾಗಿದೆ ಅಂತ ಅವ್ರು ಹೇಳಿದ್ರು.
ಚುನಾವಣಾ ಆಯುಕ್ತರನ್ನ ರಕ್ಷಣೆ ಮಾಡೋದಕ್ಕೆ ತರಲಾಗಿರುವಂತಹ ಈ ಕಾನೂನನ್ನ ನಾವು ಬದಲಾಯಿಸ್ತೀವಿ ಮತ್ತೆ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ಬಿಜೆಪಿ ನಾಯಕರು ಉತ್ತರ ಪ್ರದೇಶದಿಂದ ಬಂದು ಹರಿಯಾಣದಲ್ಲಿ ಮತ ಚಲಾಯಿಸ್ತಾರೆ. ಅವರಿಗೆ ಅಲ್ಲಿನೂ ಮತಗಳಿವೆ, ಇಲ್ಲಿಯೂ ಕೂಡ ಮತಗಳಿವೆ. ಲಕ್ಷಾಂತರ ನಕಲಿ ಮತದಾರರಿದ್ದಾರೆ. ನಾನು ಈ ಬಗ್ಗೆ ಹೇಳಿದ್ರು ಕೂಡ ಜ್ಞಾನೇಶ್ ಕುಮಾರ್, ಸುಖಬೀರ್ ಸಿಂಗ್ ಸಂಧು ಮತ್ತೆ ವಿವೇಕ್ ಜೋಶಿ ಈ ಮೂವರು ಕೂಡ ಉತ್ತರವನ್ನ ನೀಡಲಿಲ್ಲ ಅಂತ ಅವ್ರು ಹೇಳಿದ್ರು. ನಾವು ಆರೋಪ ಮಾಡಿದ್ವಿ, ನಾವು ಅವರಿಗೆ ಪ್ರಶ್ನೆಗಳನ್ನ ಕೇಳಿದ್ವಿ. ಒಂದೇ ವಿಳಾಸದಲ್ಲಿ 500, 600 ಅಥವಾ 700 ಮತದಾರರು ಯಾಕಿದ್ದಾರೆ? ಉತ್ತರ ಪ್ರದೇಶದ ಬಿಜೆಪಿ ನಾಯಕರು ಹರಿಯಾಣದಲ್ಲಿ ಮತ ಚಲಾಯಿಸೋದು ಯಾಕೆ? ಈ ಯಾವ ಪ್ರಶ್ನೆಗಳಿಗೂ ಕೂಡ ನಮಗೆ ಯಾವುದೇ ಉತ್ತರಗಳು ಸಿಗ್ಲಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. उनके पास सत्ता है, वो वोट चोरी करते हैं. देखिए आपके सामने पड़ा है, वो वोट चोरी करते हैं. 10,000 रुपए चुनाव के समय चुनाव हो रहा है, 10,000 रुपए वो देते हैं. उनके इलेक्शन कमिश्नर हैं जिनके नाम अभी प्रियंका जी ने लिए, मैं भी ले लेता हूं. ज्ञानेश कुमार, डॉक्टर सुखबीर सिंह संधू, डॉक्टर विवेक जोशी. याद रखिए ज्ञानेश कुमार, सुखबीर सिंह संधू, विवेक जोशी. ये जो सत्य और असत्य की लड़ाई हो रही है, इलेक्शन कमीशन बीजेपी के सरकार के साथ मिलकर काम कर रहा है और इनको जितनी भी इम्यूनिटी देनी है दे दो. नरेंद्र मोदी जी ने इलेक्शन कमिश्नर्स के लिए कानून बदला, नया कानून लाए, कहा कि इलेक्शन कमिश्नर कुछ भी करे उन पर एक्शन नहीं लिया जा सकता है, उन पर कार्रवाई नहीं ली जा सकती है. मैं इस स्टेज से आपको कह रहा हूं, कांग्रेस पार्टी आपको कह रही है, आप मत भूलिए, आप हिंदुस्तान के इलेक्शन कमिश्नर हो, आप नरेंद्र मोदी के इलेक्शन कमिश्नर नहीं हो. और हम आपको साफ कह रहे हैं, ये जो कानून बना है, आपकी रक्षा करने के लिए कानून बना है. इस कानून को हम बदलेंगे, रेट्रोएक्टिवली बदलेंगे और आपके खिलाफ एक्शन लेंगे. क्योंकि हम सच्चाई की लड़ाई लड़ रहे हैं और आप असत्य के साथ खड़े हो. ಸಂಸತ್ತಿನಲ್ಲಿ ಅಮಿತ್ ಶಾ ಅವರಿಗೆ ಸವಾಲು ಹಾಕಿದ್ದನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಶಾ ಅವರ ಕೈಗಳು ನಡುಗ್ತಾ ಇದ್ವು ಅಂತ ಅವರು ಹೇಳಿದ್ರು. ಚರ್ಚೆ ಮಾಡೋಣ, ಸತ್ಯವನ್ನ ಯಾರು ಹೇಳ್ತಾ ಇದ್ದಾರೆ ಅಂತ ದೇಶಕ್ಕೆ ತೋರಿಸೋಣ ಅಂತ ಅವರಿಗೆ ಸವಾಲು ಹಾಕಿದ್ದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. अब मोदी जी का चेहरा देखिए, मोदी जी की कॉन्फिडेंस खत्म हो गई है. वो भी जानते हैं कि हमारी वोट चोरी पकड़ी गई है और अब बस थोड़ा सा समय बचा है, पूरे देश को हमारी सच्चाई पता लग जाएगी. आपने देखा अमित शाह को, हाथ देखा कांपते हुए ऐसे देखा, क्यों हाथ क्यों कांप रहा था? मैं बताता हूं, क्योंकि ये बहादुर जब ही हैं जब इनके हाथ में सत्ता है. जैसे ही इनके साथ से सत्ता निकलेगी, आप देखना इनकी बहादुरी कहां जाएगी. आप बिना डरे, धूप में, आंधी में, तूफान में, बारिश में, आप कांग्रेस पार्टी की विचारधारा के लिए लड़ते हो. जैसे आपके डीएनए में सत्य है, वैसे उनके डीएनए में असत्य और वोट चोरी है. देश के कोने कोने में नारा चला है, वोट चोर, वोट चोर. अमित शाह जी, मोदी जी, जितने भी आपको भाषण देने हैं आप दे दीजिए. अंत में इस देश में सत्य की जीत होती है. सत्य से आपको निकालेंगे, नफरत से नहीं, हिंसा से नहीं, सत्य और अहिंसा के साथ हम नरेंद्र मोदी और अमित शाह को हरा के दिखाएंगे. ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ದೆಹಲಿಯಲ್ಲಿದೆ. ಮತ್ತೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ರಾಮಲೀಲಾ ಮೈದಾನ ಇದೆ. ಅಲ್ಲಿ ಭಾರತದ 3 ಚುನಾವಣಾ ಆಯುಕ್ತರ ವಿರುದ್ಧ
ಘೋಷಣೆಯನ್ನ ಕೂಗ್ಲಾಯ್ತು. ಮತ್ತೆ ಕಾಂಗ್ರೆಸ್ ನಾಯಕರು ಚುನಾವಣಾ ಆಯೋಗದ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ರು. ಜ್ಞಾನೇಶ್ ಕುಮಾರ್, ಸುಖವೀರ್ ಸಿಂಗ್ ಸಂಧು, ವಿವೇಕ್ ಜೋಶಿ, ಈ 3 ಹೆಸರುಗಳನ್ನ ದೇಶ ಯಾವತ್ತಿಗೂ ಮರೆಯೋದಿಲ್ಲ. ಅವ್ರು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಅವರನ್ನ ರಕ್ಷಿಸೋದಿಕ್ಕೆ ಎಷ್ಟೇ ವ್ಯವಸ್ಥೆಗಳನ್ನ ಮಾಡಿದ್ರು ಪರವಾಗಿಲ್ಲ, ಒಂದು ದಿನ ಅವರು ನಮ್ಮ ಮತದಾನದ ಹಕ್ಕನ್ನ ಕಸಿದುಕೊಳ್ಳೋದಿಕ್ಕೆ ಹೇಗ್ ಪ್ರಯತ್ನ ಪಟ್ರು ಅನ್ನೋದಕ್ಕಾಗಿ ಈ ದೇಶ ಉತ್ತರಿಸಬೇಕಾಗತ್ತೆ ಅಂತ ವಿಪಕ್ಷ ನಾಯಕರು ಹೇಳಿದ್ರು. ಈಗಾಗಲೇ ವರದಿಯಾಗಿರೋ ಹಾಗೆ ಕರ್ನಾಟಕದ ಆಳಂದದಲ್ಲಿ ನಡೆದಂತಹ ಮತಗಳ್ಳತನದ ತನಿಖೆಗೆ ಸಂಬಂಧಪಟ್ಟ ಹಾಗೆ SIT ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ಅಲ್ಲಿ ಸೋತ ಮಾಜಿ ಬಿಜೆಪಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಹರ್ಷಾನಂದ್ ಗುತ್ತೇದಾರ್ ಅವರ ಹೆಸರನ್ನ ಆ ಚಾರ್ಜ್ ಶೀಟ್ ನಲ್ಲಿ ಹೆಸರಿಸಲಾಗಿದೆ ಅಂತ ವರದಿಗಳು ಹೇಳಿವೆ. ಹರ್ಷಾನಂದ್ ವಿರುದ್ಧ ಬಂಧನ ವಾರೆಂಟ್ ಅನ್ನು ಹೊರಡಿಸಲಾಗಿದೆ. ಆದ್ರೆ ನ್ಯಾಯಾಲಯ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ನೀಡಿದೆ. SIT ಚುನಾವಣಾ ಆಯೋಗದಿಂದ ಮಾಹಿತಿ ಮತ್ತೆ ಪುರಾವೆಗಳನ್ನ ಕೋರಿದಾಗ ಆಯೋಗ ಅದನ್ನ ನೀಡಲಿಲ್ಲ ಅನ್ನೋದು ಈಗಾಗಲೇ ತಿಳಿದಿರುವಂತಹ ಸಂಗತಿ. ಚುನಾವಣಾ ಆಯೋಗದ ಸ್ಥಿತಿ ಇದು. ಮಾಹಿತಿಯನ್ನ ಕೇಳಿದ್ರೆ ಅದು ಅದನ್ನ ರಾಜಕೀಯ ಪಕ್ಷ ಅಥವಾ ತನಿಖಾ ತಂಡಕ್ಕೆ ನೀಡೋದಿಕ್ಕೆ ನಿರಾಕರಿಸುತ್ತೆ. ಇದು ಯಾಕೆ? ಬಿಜೆಪಿ ಶಾಸಕರ ಮಗ ಮೊಬೈಲ್ ಫೋನ್ ಮತ್ತೆ OTPಯನ್ನ ಬಳಸಿ ಹೆಸರುಗಳನ್ನ ಅಳಿಸಿ ಹಾಕಿದ ರೀತಿಯನ್ನ ಕೂಡ ವರದಿಗಳು ವಿವರಿಸಿದೆ. 6,000ಕ್ಕೂ ಹೆಚ್ಚು ಹೆಸರುಗಳನ್ನ ಅಳಿಸುವಂತ ಯತ್ನ ನಡೆದಿತ್ತು. ಹೀಗಿರುವಾಗ ರಾಮ್ಲೀಲಾ ಮೈದಾನದಲ್ಲಿ ಮತಗಳ್ಳತನದ ವಿರುದ್ಧದ ಈ ರ್ಯಾಲಿ ಯಾಕೆ ನಡೀತು ಅನ್ನೋದು ಅರ್ಥ ಆಗುತ್ತೆ. ಪ್ರಿಯಾಂಕಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ 3 ಚುನಾವಣಾ ಆಯುಕ್ತರ ಹೆಸರನ್ನ ಹೇಳಿ ಚೋರ್ ಚೋರ್ ಅನ್ನುವಂಥ ಘೋಷಣೆಯನ್ನ ಯಾಕೆ ಎತ್ತಿದ್ರು ಅನ್ನೋದು ಅರ್ಥ ಆಗತ್ತೆ. ಅಮಿತ್ ಶಾ ಅವರ ಕೈ ಯಾಕೆ ನಡುಗ್ತಾ ಇತ್ತು? ಯಾಕಂತಂದ್ರೆ ಅವರು ಅಧಿಕಾರದಲ್ಲಿರುವಾಗ ಮಾತ್ರನೇ ಧೈರ್ಯಶಾಲಿಗಳು. ಅವರ ಅಧಿಕಾರವನ್ನ ಕಳೆದುಕೊಂಡ ತಕ್ಷಣ ಅವರ ಧೈರ್ಯ ಎಲ್ಲಿಗೆ ಹೋಗುತ್ತೆ ಅಂತ ನೀವು ನೋಡ್ತೀರಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಓಟ್ ಚೋರ್ ಅನ್ನುವಂತಹ ಘೋಷಣೆ ದೇಶದ ಮೂಲೆ ಮೂಲೆಗಳಲ್ಲಿ ಕೇಳಿ ಬರ್ತಾ ಇದೆ. ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಮತಗಳನ್ನ ಕದಿಯೋ ಮೂಲಕ ಚುನಾವಣೆಗಳನ್ನ ಗೆಲ್ತಾರೆ ಅಂತ 6 ವರ್ಷದ ಮಕ್ಕಳು ಮತ್ತೆ 90 ವರ್ಷದ ವೃದ್ಧರವರೆಗೂ ಎಲ್ರಿಗೂ ಗೊತ್ತಿದೆ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಮತಗಳ್ಳತನ ನಡೀತು ಅನ್ನೋದನ್ನ ನಾವು ತೋರಿಸಿದೀವಿ. ಮಹಾರಾಷ್ಟ್ರದಲ್ಲಿ ನಾವು ಮತದಾರರ ಅಳಿಸುವಿಕೆ ಮತ್ತೆ ಮತದಾರರ ಸೇರ್ಪಡೆ ನಡೆದಿದ್ದನ್ನ ತೋರಿಸಿದೀವಿ. ಇಲ್ಲಿ ಲಕ್ಷಾಂತರ ಮತಗಳು ಕಣ್ಮರೆ ಆಗ್ತವೆ. ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಮತಗಳು ಸೇರಿಸಲ್ಪಟ್ಟಿವೆ. ನಾವು ಚುನಾವಣಾ ಆಯೋಗವನ್ನ ಕೇಳ್ತಾ ಇದ್ರು ಕೂಡ ನಮ್ಗೆ ಯಾವುದೇ ಉತ್ತರ ಸಿಗೋದಿಲ್ಲ. ಸಮಯ ಹಿಡಿಬಹುದು, ಆದ್ರೆ ಭಾರತದಲ್ಲಿ ಸತ್ಯ ಮೇಲುಗೈ ಸಾಧಿಸಲಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ನೀವು ಬೇಕಾದಷ್ಟು ಭಾಷಣಗಳನ್ನ ಮಾಡಿ, ಆದ್ರೆ ಕೊನೆಯಲ್ಲಿ ಈ ದೇಶದಲ್ಲಿ ಸತ್ಯ ಮೇಲುಗೈ ಸಾಧಿಸುತ್ತೆ ಅಂತ ಅವರು ಮೋದಿ ಮತ್ತೆ ಅಮಿತ್ ಶಾ ಅವರಿಗೆ ಸವಾಲನ್ನ ಹಾಕಿದ್ರು. ದ್ವೇಷದಿಂದ ಅಲ್ಲ, ಹಿಂಸೆಯಿಂದ ಅಲ್ಲ, ಆದ್ರೆ ಸತ್ಯ ಮತ್ತೆ ಅಹಿಂಸೆಯಿಂದ ನಾವು ಮೋದಿ ಮತ್ತೆ ಅಮಿತ್ ಶಾ ಅವರನ್ನ ಸೋಲಿಸ್ತೀವಿ ಅಂತ ಹೇಳಿದ್ರು. ರ್ಯಾಲಿಯಲ್ಲಿ ಮಾತಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಜನರು ಸಿದ್ಧಾಂತಕ್ಕಾಗಿ ಹೋರಾಡ್ತಾರೆ. ಚುನಾವಣೆಗಳಲ್ಲಿ ಮತ್ತೆ ಮತ್ತೆ ಸೋತ ನಂತರ ಕೂಡ ಕಾಂಗ್ರೆಸ್ ಜೀವಂತವಾಗಿದೆ ಮತ್ತೆ ಹೋರಾಡ್ತಾ ಇದೆ ಅಂತ ಹೇಳಿದ್ರು. ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ. ಈ ಮೋದಿ ಎಲ್ಲಿನೂ ಕಾಣಿಸೋದಿಲ್ಲ. ಇವತ್ತು ಮೋದಿ ಎಲ್ಲೆಡೆ ಗೆಲುವಿನ ಬಗ್ಗೆ ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡ್ತಾರೆ. ನಾವು ಅನೇಕ ಕಡೆಗೆ ಸೋತಿದ್ದೀವಿ, ಸೋತ್ರು ಕೂಡ ನಮ್ಮ ಪಕ್ಷ ನಮ್ಮ ಸಿದ್ಧಾಂತ ಜೀವಂತವಾಗಿದೆ. ಮೋದಿ ಒಮ್ಮೆ ಸೋತ್ರೆ ಎಲ್ಲಿಯೂ ಕೂಡ ಅವ್ರ ಕುರುಹು ಇರೋದಿಲ್ಲ ಅಂತ ಹೇಳಿದ್ರು. आज मोदी जीत की हर जगह बहुत बड़ा भाषण करता है, लेकिन उसकी जीत उसको खुशियां लाई होंगी. हम हारे हैं बहुत से जगह, लेकिन हम हारे तो भी हमारी पार्टी, हमारी विचारधारा जिंदा है. अगर एक बार मोदी हारा, उसका कहीं भी नामो निशान नहीं रहेगा, कहीं दिखेगा भी नहीं. हम 10 बार हारे, 2 बार हारे, 5 बार, हम जिंदा है, लड़ने के लिए तैयार है. तो इसलिए भाइयों, आप मजबूत बनो, तैयारी करो, अब मायूस मत हो जाओ. आज देखिए केरला में हमने जीता. मैं उन सबको कांग्रेचुलेट करता हूं, केरला के नेताओं को, जिन्होंने कोशिश करके NDA को कुचल दिया. और वहां आज कांग्रेस सबसे बड़ा झंडा लगा के वहां पर ठहरा है. ಒಂದೇ ಒಂದು ನ್ಯಾಯಸಮ್ಮತ ಚುನಾವಣೆಯಲ್ಲಿ ಹೋರಾಡಿ ಗೆಲ್ಲೋ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಸವಾಲನ್ನ ಹಾಕಿದ್ರು. ಯಾವತ್ತಿಗೂ ಗೆಲ್ಲೋದಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಬಿಹಾರ ಚುನಾವಣೆಯಲ್ಲಿ ಸೋತಿದ್ದಕ್ಕೆ ಇವತ್ತು ನಿರಾಶೆಗೊಳ್ಳುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಇಡೀ ದೇಶ ಅವರು ಮೋಸದಿಂದ ಗೆಲ್ತಾರೆ ಅಂತ ನೋಡ್ತಾ ಇದೆ ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು. ಅವರು ತಮ್ಮ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಅವರ ಆತ್ಮವಿಶ್ವಾಸ ಕಡಿಮೆ ಆಗಿದೆ. ಯಾಕಂತಂದ್ರೆ ಸಾರ್ವಜನಿಕರು ಬಿಜೆಪಿ, ಅವ್ರ ಸರ್ಕಾರ, ಪ್ರಧಾನಿ ಮೋದಿ ಮತ್ತೆ ಅಮಿತ್ ಶಾ ಅವ್ರ ಮೇಲೆ ನಂಬಿಕೆಯನ್ನ ಕಳ್ಕೊಂಡಿದ್ದಾರೆ. ಇವತ್ತು ಅವರಿಗೆ ಚುನಾವಣಾ ಆಯೋಗದ ಅಗತ್ಯ ಇದೆ.
ಚುನಾವಣಾ ಆಯೋಗ ಇಲ್ಲದೇನೆ ಅವರು ಚುನಾವಣೆಗಳನ್ನ ಗೆಲ್ಲೋದಿಕ್ ಸಾಧ್ಯನೇ ಇಲ್ಲ ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು. ಈ ಚುನಾವಣೆಗಳು ಸರಿಯಾಗಿ ನಡೀತಾ ಇಲ್ಲ. ಚುನಾವಣೆಗಳ ಘೋಷಣೆಯಿಂದ ಹಿಡಿದು ಮತದಾರರ ಪಟ್ಟಿ, ನೀತಿ ಸಂಹಿತೆ, ಪ್ರಚಾರ, ಮತದಾನ, ಎಣಿಕೆ, ಇವಿಎಂಗಳು ಮತ್ತೆ ಫಲಿತಾಂಶಗಳವರೆಗೆ ಅವರು ಪ್ರತಿ ಹೆಜ್ಜೆಯನ್ನು ಕೂಡ ಅನುಮಾನಾಸ್ಪದವಾಗಿಸಿದ್ದಾರೆ ಅಂತ ಹೇಳಿದ್ರು. ಇನ್ನು ನ್ಯಾಯಯುತವಾಗಿ ಚುನಾವಣೆಯನ್ನ ಎದುರಿಸುವಂತೆ ಪ್ರಿಯಾಂಕಾ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸವಾಲನ್ನ ಹಾಕಿದ್ರು. ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಿಕ್ಕೆ ವಿವಿಧ ವಿಷಯಗಳನ್ನ ಎತ್ತೋದನ್ನ ಮುಂದುವರಿಸಲಾಗ್ತಾ ಇದೆ ಅಂತ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು. आज इनको चुनाव आयोग की जरूरत है. चुनाव आयोग के बिना ये चुनाव नहीं जीत सकते. और याद रखिए, चुनाव आयोग के जो मुख्य जो 3 अधिकारी हैं उनके नाम आप याद रखिए, कभी मत भूलिए इनके नाम, क्योंकि ये आज हम लोकतंत्र पर वार कर रहे हैं. इतिहास में कभी ऐसा नहीं हुआ कि पूरा विपक्ष कह रहा है कि हमें विश्वास नहीं है चुनाव आयोग में. इन चुनाव में हमारा विश्वास नहीं है. ये चुनाव ठीक ढंग से नहीं किए जा रहे हैं. चुनाव की घोषणा से लेकर वोटर लिस्ट, आचार संहिता, प्रचार, मतदान, मतगणना, ईवीएम और नतीजे से तक हर कदम को, हर चीज को संदिग्ध बना दिया है इन्होंने. इनके साथ साथ सारी संस्थाएं इनके सामने झुक गई हैं, सरकार के सामने झुक गई हैं, इनको झुकाया गया है. राहुल गांधी जी ने बिहार चुनाव में लंबी यात्रा की एसआईआर के खिलाफ. क्यों की? क्योंकि एसआईआर में ये वोट काट कर चुनाव का नतीजा अपने पक्ष में करना चाह रहे थे. अब यूपी में शुरू हो गया है. 3 करोड़ नाम काटे गए हैं यूपी में. मैं चुनौती देती हूं, एक सही चुनाव लड़ लें, बैलेट पे लड़ लें, तो ये खुद जानते हैं कि कभी नहीं जीत पाएंगे. ರ್ಯಾಲಿಯಲ್ಲಿ ಹರಿಯಾಣ, ಮಹಾರಾಷ್ಟ್ರ, ಬಿಹಾರ ಚುನಾವಣೆಗಳ ಫಲಿತಾಂಶದ ಬಗ್ಗೆ ಪ್ರಸ್ತಾಪ ಮಾಡಿದಂಥ ಗೌರವ್ ಗೊಗೋಯ್ ಅವರು ಈ 3 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದುಳಿದಿದ್ರೆ ನಾವು ದುರ್ಬಲರಾಗಿದ್ದೀವಿ ಅಂತ ಭಾವಿಸಬಾರದು ಅಂತ ಹೇಳಿದ್ರು. ರಾಮಲೀಲಾ ಮೈದಾನ ರ್ಯಾಲಿ ಬಹುಶಃ ಕಾಂಗ್ರೆಸ್ ಸ್ವತಃ ಮತಗಳ್ಳತನದ ಆರೋಪಗಳನ್ನ ಯಾಕೆ ಮರೆತಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿದೆ. ಇದು ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳ ಮೊದಲ ಕೆಲವು ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಮತಗಳ್ಳತನದ ವಿರುದ್ಧ ಅಭಿಯಾನವನ್ನ ನಡೆಸಿದ್ರು. ಅವರು ಸರ್ಕಾರವನ್ನ ಸಂಸತ್ತಿನಲ್ಲಿ ಎಸ್ಐಆರ್ ಬಗ್ಗೆ ಚರ್ಚೆ ಮಾಡುವ ಹಾಗೆ ಒತ್ತಾಯ ಮಾಡಿದ್ರು. ಇದೆಲ್ಲದರ ಮೂಲಕ ಕಾಂಗ್ರೆಸ್ ಈ ವಿಷಯವನ್ನ ಕೈ ಬಿಡ್ತಾ ಇಲ್ಲ ಅಂತ ಸಾಬೀತುಪಡಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಮತ್ತೆ ಅದಕ್ಕಾಗಿ ಹೋರಾಡ್ತಾ ಇದೆ. ನಾವು ಪ್ರತಿಯೊಂದು ಪ್ರಶ್ನೆಗೆ ನ್ಯಾಯಾಲಯಕ್ಕೆ ಯಾಕೆ ಹೋಗ್ಬೇಕು? ಚುನಾವಣಾ ಆಯೋಗ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದಿಲ್ಲ. ನಾವು ಪ್ರತಿಯೊಂದು ಉತ್ತರಕ್ಕೂ ಕೂಡ ನ್ಯಾಯಾಲಯಕ್ಕೆ ಹೋಗ್ಬೇಕಾದಾಗ್ಲೂ ನಮಗೆ ಯಾವುದೇ ಉತ್ತರವನ್ನ ಸಿಗೋದಿಲ್ಲ ಅಂತ ಸಚಿನ್ ಪೈಲಟ್ ಅವರು ಹೇಳಿದ್ರು. ಕಾಂಗ್ರೆಸ್ ಇಷ್ಟೆಲ್ಲ ಸತ್ಯಗಳನ್ನ ಹೇಳ್ತಾ ಇದ್ರು, ವಾಸ್ತವ ಏನಿದೆ ಅನ್ನೋದನ್ನ ತೋರಿಸ್ತಾ ಇದ್ರು ಕೂಡ ಇಲ್ಲಿ ಏನು ನಡೀತಾನೆ ಇಲ್ಲ ಅನ್ನೋ ಹಾಗೆ ಗೋಧಿ ಮೀಡಿಯಾಗಳಿವೆ. ಇವತ್ತು ದೆಹಲಿಯ ಗಾಳಿ ಉಸಿರಾಡೋದಕ್ಕೂ ಸಾಧ್ಯವಾಗದ ಹಾಗಾಗಿದೆ. 3 ತಿಂಗಳಿಂದ ದೆಹಲಿಯ ವಿಷಗಾಳಿ ಲಕ್ಷಾಂತರ ಜನರ ಶ್ವಾಸಕೋಶಗಳನ್ನ ಹಾನಿಗೊಳಿಸಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೂ ಕೂಡ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ, ಅದನ್ನ ಮರೆಮಾಚಲಾಗ್ತಾ ಇದೆ. ಸರ್ಕಾರದಿಂದಲೂ ಕೂಡ ಯಾವುದೇ ಪ್ರತಿಕ್ರಿಯೆ ಇಲ್ಲ, ಯಾವುದೇ ಆಕ್ರೋಶ ಇಲ್ಲ. ನಿಮ್ಮ ಮುಂದೆನೇ ಇರುವಂತಹ ಈ ವಿಷಕಾರಿ ಗಾಳಿಯ ಬಗ್ಗೆನೇ ಚರ್ಚೆನೇ ಇಲ್ಲದೆ ಇರುವಾಗ ಈ ಮತಗಳ್ಳತನ ಹೇಗ್ ನಡೀತಾ ಇದೆ ಅನ್ನೋದನ್ನ ಯಾರು ತೋರಿಸ್ತಾರೆ? ಅದನ್ನ ತೋರಿಸ್ಬೇಕಾದವರು ನೋಡೋದನ್ನೇ ನಿಲ್ಲಿಸಿದ್ದಾರೆ. ಮತ್ತೆ ಸತ್ಯವನ್ನ ಮರೆಮಾಚುವಂತ ಕೆಲಸ ಅಧಿಕಾರಸ್ಥರಿಂದ ಸತತವಾಗಿ ನಡೀತಾ ಇದೆ. ಈ ಸನ್ನಿವೇಶದಲ್ಲಿ ಕಾಂಗ್ರೆಸ್ ದೊಡ್ಡ ಪ್ರಶ್ನೆಗಳೊಂದಿಗೆ ಹೊರಟಿದೆ. ಮುಂದೇನು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅನಿಸಿಕೆ, ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.